ಬೆಂಗಳೂರಲ್ಲಿ ಕ್ಯಾಬ್ನಲ್ಲಿ ಸಾಕಷ್ಟು ಜನ ಸಂಚಾರ ಮಾಡ್ತಾ ಇರ್ತಾರೆ. ಆದ್ರೆ ಇನ್ಮುಂದೆ ಕ್ಯಾಬ್ ಬುಕ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಹುಷಾರಾಗಿದ್ರೆ ಒಳ್ಳೆಯದು. ಯಾಕಂದ್ರೆ ಕ್ಯಾಬ್ನಲ್ಲಿ ಮನೆಯ ಗುಟ್ಟನ್ನ ಬಿಟ್ಟುಕೊಟ್ಟು ಒಂದು ಕುಟುಂಬ ಕೆಟ್ಟೋಗಿದೆ. ರಾತ್ರಿ ಮನೆಗೆ ನುಗ್ಗಿ ಇಡೀ ಮನೆಯನ್ನೇ ದೋಚಿದ್ದಾನೆ ಡ್ರೈವರ್. ವೈಯಕ್ತಿಕ ವಿಚಾರಗಳು ಕ್ಯಾಬ್ನಲ್ಲಿ ಚರ್ಚೆ ಮಾಡಿದ್ರು ಕುಟುಂಬಸ್ಥರು. ಈ ವಿಚಾರವನ್ನ ತಿಳಿದುಕೊಂಡಿದ್ದಂತ ಕ್ಯಾಬ್ ಡ್ರೈವರ್ ಮನೆಗೆ ಕನ್ನ ಹಾಕಿದ್ದಾನೆ. ಮನೆಯನ್ನೇ ಗುಡಿಸಿ ಗುಂಡಾಂತರ ಮಾಡಿದ್ದಾನೆ ಕ್ಯಾಬ್ ಡ್ರೈವರ್. ಹೆಬ್ಬಾಳದಲ್ಲಿ ಮನೆ ದೋಚಿದ್ದ ಕ್ಯಾಬ್ ಚಾಲಕನ ಬಂಧಿಸಲಾಗಿದೆ. ಈಗ ಬೆಂಗಳೂರಂದಾಗ ಸಾಕಷ್ಟು ಜನ ಕ್ಯಾಬ್ ಮೊರೆ ಹೋಗ್ತಾರೆ. ಖಾಸಗಿ ಕ್ಯಾಬ್ಗಳಾಗಿರ್ಬೋದು, ಇವುಗಳ ಮೊರೆ ಹೋಗಿ ಒಂದ್ ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗ್ತೀವಿ. ಆದ್ರೆ ಆ ಕ್ಯಾಬಲ್ಲಿ ಕುತ್ಕೊಂಡು ನೀವೇನಾದ್ರೂ ಮನೆ ವಿಚಾರ ಡಿಸ್ಕಸ್ ಮಾಡಿದ್ರೋ ನಿಮ್ಮ ಮನೆಗೆ ಕನ್ನ ಹಾಕಿದ್ರು ಅಂತಾನೆ ಅನ್ಕೊಳ್ಳಿ. ಯಾಕಂದ್ರೆ ಬೆಂಗಳೂರಿನಲ್ಲಿ ಕ್ಯಾಬ್ನಲ್ಲಿ ಓಡಾಡೋದಕ್ಕಿಂತ ಮುಂಚೆ ಸ್ವಲ್ಪ ಹುಷಾರಾಗಿದ್ರೆ ಒಳ್ಳೆಯದು. ಹೆಬ್ಬಾಳದಲ್ಲಿ ಒಂದು ಘಟನೆ ನಡೆದಿದೆ. ಕ್ಯಾಬ್ ಚಾಲಕ ಮನೆಯನ್ನ ದೋಚಿ ಗುಡಿಸಿ ಗುಂಡಾಂತರ ಮಾಡಿದ್ದಾನೆ. ಇದೇ ಕ್ಯಾಬ್ನಲ್ಲಿ ಒಂದು ಕುಟುಂಬ ಸಂಚಾರ ಮಾಡ್ತಾ ಇತ್ತು. ಆಗ ಮನೆಯ ವಿಚಾರಗಳನ್ನೆಲ್ಲ ಡಿಸ್ಕಸ್ ಮಾಡಿದ್ದಾರೆ. ಆಗ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಂಡಿದ್ದಂತ ಕ್ಯಾಬ್ ಡ್ರೈವರ್ ರಾತ್ರಿ ಮನೆ ಕನ್ನ ಹಾಕಿದ್ದಾನೆ. ಮನೆಯಲ್ಲಿದ್ದಂತ ಆಭರಣಗಳನ್ನೆಲ್ಲ ದೋಚಿದ್ದಾನೆ. ಸದ್ಯ ಪೊಲೀಸ್ ಠಾಣೆಗೆ ಮಾಹಿತಿ ಕೊಟ್ಟಿರುವಂತ ಕುಟುಂಬ ಪೊಲೀಸರು ತನಿಖೆ ನಡೆಸಿ ಅಬ್ದುಲ್ ರೆಹಮಾನ್ ಅನ್ನುವ ಆರೋಪಿಯನ್ನ ಬಂಧಿಸಿದ್ದಾರೆ. ಸಿಗ್ನಲ್ ನಲ್ಲಿ ನಿಂತಿರುವಂತ ಕ್ಯಾಬೇ ಆ ಕುಟುಂಬ ಓಡಾಡಿದ್ದಂಥದ್ದು. ಇದೇ ಕ್ಯಾಬ್ ಚಾಲಕನೇ ಮನೆಗೆ ಕನ್ನ ಹಾಕಿದ್ದಾನೆ. ಸದ್ಯ ಪೊಲೀಸರು ಕಳ್ಳತನ ಮಾಡಿರುವಂತ ಆರೋಪಿ ಅಬ್ದುಲ್ ರೆಹಮಾನ್ ಅನ್ನ ಬಂಧಿಸಿ ಕಳ್ಳತನ ಮಾಡಿದ್ದಂತ ಚಿನ್ನಾಭರಣವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಹೆಬ್ಬಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತ ಘಟನೆ ಇದು. ವೈಯಕ್ತಿಕ ವಿಚಾರವನ್ನೆಲ್ಲ ಕ್ಯಾಬ್ನಲ್ಲಿ ಕುತ್ಕೊಂಡು ಮಾತಾಡಿದ್ರು ಕುಟುಂಬಸ್ಥರು. ಆಗ ಕುಟುಂಬಸ್ಥರು ಮಾತಾಡಿರೋ ವಿಚಾರಗಳನ್ನೆಲ್ಲ ತಿಳ್ಕೊಂಡು ಕ್ಯಾಬ್ ಡ್ರೈವರ್ ರಾತ್ರಿ ಮನೆ ಕನ್ನ ಹಾಕಿದ್ದಾನೆ, ಕಳ್ಳತನ ಮಾಡಿದ್ದಾನೆ. ಈ ಕುಟುಂಬ ಫೆಬ್ರವರಿ 11ನೇ ತಾರೀಕು ಮುಂಬೈಗೆ ಹೋಗೋದಕ್ಕೆ ಕ್ಯಾಬ್ ಬುಕ್ ಮಾಡಿದ್ರು. ಶಾಪಿಂಗ್ ಅಂತ ಮುಂಬೈಗೆ ಹೊರಟಿದ್ದಂತ ಸೈಯದ್ ಸಲ್ಮಾನ್ ಕುಟುಂಬ ಹೆಬ್ಬಾಳದಿಂದ ಯಶವಂತಪುರಕ್ಕೆ ಕ್ಯಾಬ್ ಅನ್ನ ಬುಕ್ ಮಾಡಿ ಇಡೀ ಕುಟುಂಬಸ್ಥರು ಹೊರಟಿದ್ರು. ಕ್ಯಾಬ್ನಲ್ಲಿ ಕುತ್ಕೊಂಡು ಮನೆಯ ವಿಚಾರವನ್ನ ಚರ್ಚೆ ಮಾಡಿದ್ದಾರೆ. ದಾರಿ ಮಧ್ಯೆಯಲ್ಲಿ 3 ದಿನ ಬರಲ್ಲ, ಮನೆಯಲ್ಲಿ ಚಿನ್ನ ಬೇರೆ ಇದೆ, ವಾರ್ಡ್ರೋಬ್ ಲಾಕ್ ಮಾಡಿದ್ದೀಯಾ ಅಂತ ಸೈಯದ್ ಸಲ್ಮಾನ್ ಕೇಳಿದ್ದಾರೆ. ತನ್ನ ಹೆಂಡತಿ ಬಳಿ ಪ್ರಶ್ನೆ ಮಾಡಿದ್ದನ್ನ ಕ್ಯಾಬ್ ಡ್ರೈವರ್ ಗಮನಿಸಿಕೊಂಡಿದ್ದಾನೆ. ಯಶವಂತಪುರಕ್ಕೆ ಕುಟುಂಬವನ್ನ ಡ್ರಾಪ್ ಮಾಡಿ ಮತ್ತೆ ಹೆಬ್ಬಾಳಕ್ಕೆ ಚಾಲಕ ರಿಟರ್ನ್ ಹೋಗಿದ್ದಾನೆ. ವಾಪಸ್ ಬಂದು ಇಡೀ ಮನೆಯನ್ನ ಪರಿಶೀಲನೆ ಮಾಡಿದ್ದ ಕ್ಯಾಬ್ ಚಾಲಕ ಬಳಿಕ ರಾತ್ರಿ ಬಂದು ಇಡೀ ಮನೆಯನ್ನ ದೋಚಿ 25 ಲಕ್ಷದ ಚಿನ್ನಾಭರಣವನ್ನ ಕಳ್ಳತನ ಮಾಡಿದ್ದ. 3 ದಿನಗಳ ಬಳಿಕ ವಾಪಸ್ ಆಗಿದ್ದಂತ ಸೈಯದ್ ಫ್ಯಾಮಿಲಿಗೆ ಬಿಗ್ ಶಾಕ್ ಎದುರಾಗಿತ್ತು. ಕೂಡಲೇ ಹೆಬ್ಬಾಳ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ರು ಕುಟುಂಬ. ಸಿಸಿ ಕ್ಯಾಮೆರಾಗಳ ಪರಿಶೀಲನೆ ನಡೆಸಿದಾಗ ಇದು ಕ್ಯಾಬ್ ಚಾಲಕನೇ ಮಾಡಿರುವ ಕೃತ್ಯ ಅನ್ನೋದು ಬಯಲಾಗಿದೆ. ನಂತರ ಅಬ್ದುಲ್ ರೆಹಮಾನ್ ಅನ್ನ ಬಂಧಿಸಿದೆ ಖಾಕಿ ಪಡೆ. ಮುಂಬೈಗೆ ಶಾಪಿಂಗ್ ಹೊರಟಿತ್ತು ಈ ಕುಟುಂಬ. ಆಗ ಕ್ಯಾಬ್ನಲ್ಲಿ ಕುತ್ಕೊಂಡು ಒಂದಿಷ್ಟು ಡಿಸ್ಕಸ್ ಮಾಡಿದ್ದಾರೆ ಗಂಡ ಹೆಂಡತಿ. ಮನೇಲಿ ಚಿನ್ನಾಭರಣ ಇದೆ, ನಾವು 3 ದಿನ ಬರಲ್ಲ, ಲಾಕ್ ಕೂಡ ಮಾಡಿದ್ಯಾ ಇಲ್ವಾ ಅಂತ ಹೆಂಡತಿಯನ್ನ ಕೇಳಿದ್ದಾರೆ. ಇದನ್ನೆಲ್ಲ ಕೇಳಿಸ್ಕೊಂಡಿದ್ದಂತಹ ಕ್ಯಾಬ್ ಚಾಲಕ ಮತ್ತೆ ಬಂದು ಮನೆಗೆ ಕನ್ನ ಹಾಕೋಗಿದ್ದಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.